ಕಡೆ 3 ದಿನದಿಂದ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ. ಮೊದಲಿಗೆ ಮುದ್ದೇಬಿಹಾಳ, ನಂತರದಲ್ಲಿ ಬಿಜಾಪುರ, ತಾಂಡಾ, ಮಧುಬಾವಿ ತಾಂಡಾ, ಮತ್ತು ನಿನ್ನೆ ಯಾವುದದು ಪಾಂಗ್ರಂದೊಡ್ಡಿ, ಅಲ್ಲಿ ಒಂದು ಸುಮಾರು 3-4 ಸಾವಿರ ಜನ ಸೇರಿದರು. ತಾಂಡಾದಲ್ಲೂ ಸುಮಾರು 2,000 ಜನ ಸೇರಿದರು. ಮತ್ತು ನಮ್ಮ ತಾಯಿ ಮಗುವಿನ ಆಸ್ಪತ್ರೆ ವಿಸಿಟ್ ಮಾಡಿದ್ದೀನಿ, ಜೈಲ್ ವಿಸಿಟ್ ಮಾಡಿದ್ದೀನಿ, ಮತ್ತು ನಮ್ಮ ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆ ವಿಸಿಟ್ ಮಾಡಿದ್ದೀನಿ, ಮತ್ತು ಗೌರ್ಮೆಂಟ್ ಶಾಲೆ, ಹಾಸ್ಟೆಲ್ಲು ಎಲ್ಲವನ್ನೂ ನಾನು ಲಾಸ್ಟ್ 2 ದಿನದಿಂದ ವಿಸಿಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ನೀವು ನೋಡಿರಬೇಕು, ಇಷ್ಟು ಜನ ಬಂದಿದ್ದಾರೆ, ಅಟೆಂಡ್ ಮಾಡ್ತಾ ಇದ್ದೀವಿ. ಜಾಸ್ತಿ ಏನಂದರೆ ಗಂಡ ಹೆಂಡತಿ ಜಗಳ ತುಂಬ, ಅಂದರೆ ಅಕ್ರಮ ಸಂಬಂಧ, ಹೆಂಡ್ತಿನ ಓಡಿಸ್ಬಿಟ್ಟಿರೋದು ಇದೇ ಭಾಳ ಜಾಸ್ತಿ. ಮತ್ತು ಮಿಕ್ಕಿದವರು ಶಾಕಿಂಗ್ ಏನಂತಂದರೆ ವಯಸ್ಸಾದ ತಾಯಂದಿರು, ಅವ್ರು ತುಂಬ ಜನ ಯಾಕೆ ಬಂದಿದ್ದಾರೆ ಅಂತಂದರೆ ಪೆನ್ಷನ್ ನಿಂತೋಗಿದೆ ಲಾಸ್ಟ್ 5.5 ಮಂತ್ಸಿಂದ. ಅವರು ಗಂಡು ಮಕ್ಕಳು ಚಪ್ಪಲಿ ತೊಗೊಂಡು ಒಡೆದು ಹೊರಗೆ ಹಾಕೋ ಒಂದು ಸ್ಥಿತಿಯಲ್ಲಿ ಈ ಒಂದು ತಾಯಿ ಹೇಳ್ತಾಯಿದ್ರು. ಹ್ಯಾಂಡಿಕ್ಯಾಪ್ ಅವ್ರ ಸ್ಥಿತಿ ಅಂತೂ ತುಂಬ ಗಂಭೀರ ಆಗಿದೆ. 5 ತಿಂಗಳಿಂದ ಹ್ಯಾಂಡಿಕ್ಯಾಪ್ ಅವ್ರಿಗೆ, ಕಾಲಿಲ್ದವ್ರಿಗೆ ಪೆನ್ಷನ್ ಬಂದಿಲ್ಲ ಅಂದರೆ ಭಿಕ್ಷೆ ಬೇಡ್ಕೊಂಡು ರೋಡಿಗೆ ಬಂದುಬಿಟ್ಟಿದ್ದಾರೆ. ಅಷ್ಟೊಂದು ಗಂಭೀರವಾದಂಥ ಪರಿಸ್ಥಿತಿ ಇವತ್ತು. 5 ತಿಂಗಳಿಂದ ಪೆನ್ಷನ್ಗಳು ಬರ್ತಾ ಇರೋದ್ರಿಂದ ಹಿರಿಯ ನಾಗರಿಕರು ತುಂಬ ಜನ. ಅದು ಹೊರತಾಗಿ ನಾನು ತಾಲೂಕು ಆಸ್ಪತ್ರೆ ವಿಸಿಟ್ ಮಾಡಿದ್ದೆ ಮುದ್ದೇಬಿಹಾಳದ್ದು. ಅಲ್ಲಿ ತುಂಬ ಇಂಪ್ರೂವ್ ಆಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಈ ಟೈಮ್ಗೆ. ಬಟ್ ಏನಂತಂದರೆ ನಾನು ಅಲ್ಲಿ ಇದ್ದಿದ್ದು 1 ತಾಸು ಒಳಗೂ ಒಂದು 3-4 ಜನ ಬಂದು ಔಷಧಿನ ಹೊರಗಡೆ ಬರ್ಕೊಡ್ತಾಯಿದ್ರು ಅಂತ ಹೇಳಿದರು. ಅದನ್ನು ಸಹ ನಾನು DHO ಮತ್ತು DC ಅವ್ರ ಗಮನಕ್ಕೆ ನಾನು ತೊಗೊಂಬಂದಿದ್ದೀನಿ. ಮತ್ತು ನಾವು ಈ ತಾಂಡಾ ಇದಕ್ಕೆ ಹೋದಾಗ ಅಲ್ಲಿ ತಾಂಡಾನೇ ಅಲ್ಲ, ನೆನ್ನೆ ಕ್ರೂಸರ್ ಮಾಡಿಕೊಂಡು ಒಂದಷ್ಟು ಜನ ಹೆಣ್ಮಕ್ಳು ಬಂದಿದ್ದರು. ಇಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲೆಲ್ಲ ಅಕ್ರಮ ಮದ್ಯ ಮಾರಾಟ, ಬರೀ ಹೆಣ್ಮಕ್ಳು ಕ್ರೂಸರ್ ಮಾಡಿಕೊಂಡು ಬರೀ ಹೆಣ್ಮಕ್ಳು, ಎಷ್ಟು ಎಲ್ಲ ಕಡೆ ಇದು ವ್ಯಾಪಕ ಆಗಿಬಿಟ್ಟಿದೆ. ಇತ್ತೀಚೆಗಂತೂ ಮನೆಗಳಲ್ಲಿ ತಂದು ಮಾರೋದು, ಊರಿನಲ್ಲಿ ಆ ಅಂಗಡಿಗಳಿರ್ತಾವಲ್ಲ, ಏನಂತೀವಿ ನಾವು ಇಲ್ಲಿ, ದಿನಸಿ ಅಂಗಡಿ, ಕಿರಾಣಿ ಅಂಗಡಿ, ಅಲ್ಲಿ ಮಾರಾಟ, ಇದೆಲ್ಲ ನಾವು ನೋಡಿರಲಿಲ್ಲ. ಇದು ವ್ಯಾಪಕವಾಗಿ ಎಲ್ಲೋ ಒಂದು ಕಡೆ ಮುಂದಿನ ಪೀಳಿಗೆಯನ್ನು ಮುಟ್ಕಾಕ್ಬಿಡುತ್ತೇನೋ, ನಾಶ ಮಾಡಿಬಿಡುತ್ತೇನೋ ಅನ್ನೋಷ್ಟು ಭಯ ಆಗುವಷ್ಟು ಅಕ್ರಮ ಮದ್ಯ ಮಾರಾಟ ದಂಧೆ ಚಾಲೂ ಆಗಿದೆ. ಶಾಲೆ ಪಕ್ಕದಲ್ಲೇ ಮಾರಾಟ ಮಾಡ್ತಾರೆ. ಮತ್ತು ಎಷ್ಟೋ ಜನ ನಾನು 3 ದಿವಸದಿಂದ ಇದ್ದೀನಲ್ಲ, ಈ ಅಕ್ರಮ ಮಾರಾಟ ಮದ್ಯ ದಂಧೆ ಅಂತೂ ಇವತ್ತು ನಾವು ಅವರು ಬಂದಿದ್ದರು ಆಫೀಸರು, ಅವರು DC ಅವ್ರು ಅಂತಾರೆ 1 ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ, 234 ರೇಡ್ ಮಾಡಿದ್ದೀವಿ, ಏನೆಲ್ಲ ಹೇಳ್ತಾರೆ. ಬಟ್ ಇದು ಯಾಕೋ ಅದು ನಮಗೆ ಅವರ ಉತ್ತರ ನಮಗೆ ಸರಿಯಾದಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ತರಲಿಲ್ಲ. ಅದಲ್ಲದೆ ಒಂದು ಸುಮಾರು ನನ್ನ ಕಂಡಂಗೆ ಒಂದು 6-7 ಅಂಗನವಾಡಿಗಳದ್ದು ಕಂಪ್ಲೇಂಟ್ಸ್ ಬಂದಿದೆ. ನಾನಿಲ್ಲಿ MCH ಆಸ್ಪತ್ರೆಗೆ ಹೋದಾಗಲೂ ಅಷ್ಟೇ, ಒಂದು ತಾಯಿ ಒಂದು ಗರ್ಭಿಣಿಯನ್ನು ಮಾತಾಡಿಸ್ಬೇಕಾದ್ರೆ ಅವಳಿಗೆ ಗೊತ್ತೇ ಇಲ್ಲ, ಇನ್ನು ಏನವ್ವ ನಿನಗೆ ಮೊಟ್ಟೆ ಕೊಟ್ಟಿದ್ದಾರೇನೋ, ಮೊಟ್ಟೆ ಇಲ್ಲರಿ ಮೇಡಮ್ ಅಂತಾಳೆ. ತಾಯಿ ಕಾರ್ಡ್ ಒಂದು ಮಾಡಿಸಿದ್ದಾಳೆ. ಅವರಿಗೆ ಪ್ರತಿ ತಿಂಗಳ ಏನು ಗರ್ಭಿಣಿಯರಿಗೆ ಬರಬೇಕು, ಕೆಲವೊಂದು ಅಂಗನವಾಡಿ ಮುಚ್ಚೇ ಬಿಟ್ಟಿರ್ತಾರಂತೆ, ಹೋಗೋದೇ ಇಲ್ಲ. ಒಂದು ಅಂಗನವಾಡಿಯಲ್ಲಿ ಕಣ್ಣು ಕಾಣೋದಿಲ್ಲ ಅಂತೆ, ಅವರು ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಮಕ್ಕಳೆಲ್ಲ ಆಚೆ ಕಡೆ ಇರ್ತಾರೆ. ಕೆಲವೊಂದು ಅಂಗನವಾಡಿ ಬೀಗ ಹಾಕ್ಬಿಟ್ಟಿರ್ತಾರಂತೆ. ಬಟ್ ಇದೆಲ್ಲ ಹೆಂಗಾಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇವತ್ತು ನಾನು 3 ದಿನದಲ್ಲಿ ಒಂದು 7ರಿಂದ 8 ಅಂಗನವಾಡಿ ಕಂಪ್ಲೇಂಟ್ಸ್ ಬಂದಿದೆ. ಮತ್ತು ನಾನೇ ಒಂದು ಅಂಗನವಾಡಿ ವಿಸಿಟ್ ಮಾಡಿದೆ, ನಮ್ಮ ಜೈಲ್ ಪಕ್ಕ ಇದ್ದಿದ್ದು ಅಂಗನವಾಡಿ. ಅಲ್ಲಿ ಕರೆಂಟೇ ಇಲ್ಲ, ಫ್ಯಾನ್ ಇಲ್ಲ, ಲೈಟ್ ಇಲ್ಲ. ಅಂದರೆ ಫ್ಯಾನ್ ಇದೆ ಒಂದು ಕಡೆ, ಆಯಮ್ಮ ಹೇಳೋದ ಪ್ರಕಾರ ಕಡೆ 1 ವರ್ಷದಿಂದ ಲೈಟೇ ಇಲ್ಲ. ಹೆಂಗೆ ಪುಟ್ಟ ಮಕ್ಕಳನ್ನು, ಅದು ಬೇಸಿಗೆ ಕಾಲದಲ್ಲೆಲ್ಲ ಹೆಂಗೆ ಅಂಗನವಾಡಿಯಲ್ಲಿ ಇಟ್ಕೊಳ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ. ಮತ್ತು ನಾನು ಜೈಲ್ ವಿಸಿಟ್ ಮಾಡಿದೆ. ಸುಮಾರು 30 ಜನ ಮಹಿಳಾ ಕೈದಿಗಳಿದ್ದಾರೆ. ಅದರಲ್ಲಿ ಕನ್ವಿಕ್ಟೆಡ್ ಇದ್ದಾರೆ, ಅಂಡರ್ ಟ್ರಯಲ್ 3 ಮಕ್ಕಳಿದ್ದಾರೆ. ಮತ್ತು ಅಲ್ಲಿ ಊಟ ಸ್ಥಿತಿ, ಅಲ್ಲಿ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಗಳು ಕಾನೂನು ಪ್ರಕಾರ ಏನಿದೆ, ಮ್ಯಾನ್ಯುವಲ್ ಪ್ರಕಾರ, ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಅದೇ ಥರ ನಡೀತಾ ಇದೆ. ಶುಚಿತ್ವ ಆಗಲಿ, ಅವ್ರಿಗೆ ಪ್ಯಾಡ್ಸ್ ಕೊಡೋದಾಗಲಿ, ಅವ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆಗಲಿ, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಪ್ರಿಸನ್ ಅವ್ರು ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿನ ಕೈದಿಗಳಿಗೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರಲಿ, ಅವ್ರಿಗೆ 8 ವರ್ಷ 10 ವರ್ಷ ಸಜಾ ಆಗಿರೋರಿಗೆ ಅವ್ರಿಗೆ ಹೊರಗಡೆ ಬರಲಿಕ್ಕೆ ಒಂದು ಸಹಾಯ ಆಗಲಿ, ಅದೆಲ್ಲವೂ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಇವತ್ತು MCH ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಈ ಏನಂತಾರೆ, ಈ
ಈ ಏಜೆನ್ಸಿ ಕೆಳಗಡೆ ಕೆಲಸ ಮಾಡ್ತಾರಲ್ಲ, ನಾನ್ ಕ್ಲಿನಿಕಲ್ಸು, ಗ್ರೂಪ್ ಡಿ ಅವರು, ಇವರೆಲ್ಲ, ಮತ್ತು ಇವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ MOU ಸೈನ್ ಮಾಡ್ಕೊಂಡಿರ್ತಾರೆ, ಕೆಲವೊಂದು ಸಲ ಅವ್ರಿಗೆ ಅಷ್ಟು ದುಡ್ಡು ಕೊಡೋದೇ ಇಲ್ಲ. ಮತ್ತು ESI PF ಬಗ್ಗೆ ನಾನಿಲ್ಲಿ MCHನಲ್ಲಿ ಅಲ್ಲಿರೋರು ಇವರು ತೋರಿಸೋದೇ ಲೆಕ್ಕ ಒಂದಿದೆ, ಅವ್ರ ಅಕೌಂಟ್ಗೆ ಹೋಗೋದೇ ಒಂದು ಲೆಕ್ಕ ಇದೆ. ಸೊ ನಾನು DC ಅವ್ರಿಗೆ ಹೇಳಿದ್ದೀನಿ, ಇದು ಒಂದು ಏಜೆನ್ಸಿ ಅಲ್ಲ, ಇದು ಪ್ರತಿಯೊಂದು ಕಡೆ ನಡೆಯುವಂಥ ಒಂದು ಎಕ್ಸ್ಪ್ಲಾಯ್ಟೇಷನ್, ದಬ್ಬಾಳಿಕೆ. ಪಾಪ ಅವ್ರು ಬಿಟ್ಟರೆ ಜಾಬ್ ಹೋಯ್ತು ಅಂದರೆ ಅವ್ರ ಮನೆ ನಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಏಜೆನ್ಸಿಯವರು ಅವ್ರು ಹಾಕುವಂಥ ಎಲ್ಲ ಹಣ, ಆಮೇಲೆ ಮಾಹಿತಿ ಇಲ್ಲ, ಅರಿವಿನ ಕೊರತೆ ಇದೆ, ಇದು ಭಾಳ. ಮತ್ತು ನಾನು ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿಗೆ ಹೋಗಿದ್ದೆ, ಸುಮಾರು 3,000 ಮಕ್ಕಳಿದ್ದಾರೆ ಅಲ್ಲಿ. ಸೊ 2,500 ನಮ್ಮ PU ಮಕ್ಕಳಿದ್ದಾರೆ ಅಲ್ಲಿ. ಒಂದು ಮಗಳು ನೀವಿರಲಿಲ್ಲ, ಇರಬೇಕಾಗಿತ್ತು ಸಂವಾದದಲ್ಲಿ. ಆ ಮಕ್ಕಳು ಕೇಳೋ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ ನನಗೆ. ಶೌಚಾಲಯ ಸರಿ ಇಲ್ಲ, ವಾಸನೆ, ಕುಡಿಯೋ ನೀರಿಲ್ಲ, ಮಕ್ಕಳಿಗೆ ಅಷ್ಟು ದೊಡ್ಡ ಗ್ರೌಂಡ್ ಇದೆ ಆದರೆ ಸ್ಪೋರ್ಟ್ಸಿಗೆ ಯಾವುದು ಉತ್ತೇಜನ ಇಲ್ಲ, ಮತ್ತು ಈ ವ್ಯಾಕ್ಸಿನೇಷನ್ಸ್ ಆಗಿಲ್ಲ, ಅವ್ರಿಗೆ HPV ವ್ಯಾಕ್ಸಿನೇಷನ್ಸ್ ಆಗಿಲ್ಲ, ಕಂಪಲ್ಸರಿ ಆಗಬೇಕು. ಮತ್ತು ಅವ್ರಿಗೆ ಏನು ಅತಿಥಿ ಟೀಚರ್ಗಳು ಬರ್ತಾ ಇದ್ದಾರೆ, ಸರಿಯಾಗಿ ಆ ಟೀಚರ್ಗಳದ್ದು ಪಾಠ ಕ್ವಾಲಿಟಿ ಚೆಕಿಂಗ್ ಎಲ್ಲ ಆಗಬೇಕು, ಅದೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ತುಂಬ, ಮತ್ತು ಯಾವುದೇ ಒಂದು ಅವ್ರಿಗೆಲ್ಲ ಮತ್ತೆ ಇನ್ನೊಂದು ಕೇಳಿದ್ದೇನೆಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೆ ಇಲ್ಲೊಂದು ಕೋಚಿಂಗ್ ಸೆಂಟ್ರ್ ಬೇಕು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಕ್ಕೆ. ಅದು ನಮ್ಮ ಹೆಣ್ಣುಮಕ್ಕಳ ಒಂದು ಪ್ರಶ್ನೆ ಆಗಿತ್ತು. ಇವತ್ತು ನಾನು DC ಅವರು ಮತ್ತು ಈ CO ಅವ್ರ ಗಮನಕ್ಕೆ ತಂದಿದ್ದೀನಿ. ನಮ್ಮ ಕಲಬುರಗಿಯಲ್ಲಿ IAS ಕೋಚಿಂಗ್ ಸೆಂಟರ್ ಇದೆ, ನಮ್ಮ ಬಿಜಾಪುರದಲ್ಲಿ ಯಾಕೆ ಆಗಬಾರ್ದು? ಹಾಗೆ ನಾನು ಇಲ್ಲಿರೋ ಇನ್ಚಾರ್ಜ್ ಸಚಿವರಿಗೂ ಮತ್ತು ಸರ್ಕಾರದ ಗಮನಕ್ಕೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತೊಗೊಂಬರ್ತೀನಿ. ಜಿಲ್ಲೆಯಲ್ಲಿ ಒಂದೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ಆದರೆ ನಮ್ಮ ಮಕ್ಕಳೆಲ್ಲ ಬೆಂಗಳೂರಿಗೆ ಬಂದು ಎಲ್ಲೋ ಇದ್ಕೊಂಡು ಭಾಳ ಕಷ್ಟಪಡ್ತಾರೆ. ಉತ್ತರ ಕರ್ನಾಟಕದ ಎಷ್ಟು ಮಕ್ಕಳು ಅಲ್ಲೇ ಅವರೇ ಇರ್ತಾರಲ್ಲಿ. ಇಲ್ಲೇ ನಾವು ಒಂದೊಂದು ಜಿಲ್ಲೆಯಲ್ಲಿ ಮಾಡಿಬಿಟ್ರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಸೊ ನಿನ್ನೆ ಪಾಂಗ್ರುಂದುಡಿಯಲ್ಲಿ ಸಂಚಾರಿ ಕುರಿಗಾಯಿಗಳ ನಾನು ಮಹಿಳೆಯರ ಜೊತೆ ಸಂವಾದ ಇಟ್ಟಾಗ ಅಲ್ಲಂತೂ ಭಾಳ ಒಂದು ಪರಿಸ್ಥಿತಿ ಅಂತಂದರೆ, ಅಲ್ಲಿ ಕುಡಿಯೋ ನೀರಿಲ್ಲ, ರೋಡಿನ ಆ ಭಾಗಕ್ಕೆ ನೀರಿದೆ, ರೋಡಿನ ಈ ಭಾಗಕ್ಕೆ ಕೆರೆಗಳಲ್ಲಿ ನೀರಿಲ್ಲ. ಮತ್ತು ಒಂದು ತಾಯಿ ಹೇಳ್ತಾ ಇದ್ಲು, ಅವಳೊಂದು ಬಾವಿದು ಒಂದು ಫೋಟೋ ಇದೆಯೇನವ, ಅದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಬಾವಿ ಎಷ್ಟು ಕಲುಷಿತ. ಆ ನೀರನ್ನು ತಾಯಿ ತಗೊಂಡು ಮಕ್ಕಳು ತಾವು ಕುಡಿತಾರಂತೆ. ಮತ್ತು ಆ ಅಮ್ಮ ಎಲ್ಲ ಸೈನ್ ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ಲು ನನಗೆ. ಅಲ್ಲಿನ ಅಂಗನವಾಡಿ ಪರಿಸ್ಥಿತಿ, ಅಲ್ಲಿ ಬಸ್ಗಳಿಲ್ಲ, ಮಕ್ಕಳು ಯಾರೋ ಈಗೊಂದು ಮಗಳು ಬಂದಿದ್ಲು, ಪ್ರಾಬ್ಲಿ ಸಿಂದಗಿ 8 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಹತ್ಲು ಅಂತಂದರೆ ಒಂದು ಕಾಲೇಜಿಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟ್ರ್. ಈಗ DC ಅವರು ಅಲ್ಲೂ ಅಷ್ಟೇ, ನಮ್ಮ ಅಂಚಿನಾಳದಿಂದ ಭಾಳ ಪ್ರಾಬ್ಲಮ್ ಇದೆ. ಮುದ್ದೇಬಿಹಾಳದಲ್ಲೂ ಒಂದು ಕಡೆ ಒಂದು ಸ್ಟಾಪ್ ಮಾಡಿದರು, 6 ಬಸ್ ಹೋಗ್ತಾವಂತೆ, ಒಂದು ಸ್ಟಾಪ್ ಮಾಡೋದಿಲ್ಲ. ಈ ಥರ ಭಾಳಷ್ಟು ಆಯೋಗದ ಅಧ್ಯಕ್ಷೆ ಅಂದರೆ ಸಮಸ್ಯೆಗಳ ಸುರಿಮಳೆ ಇರುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಂದರೆ ಆ ನೀರನ್ನು ಪಾಪ ತಗೊಂಡೋಗಿ ಕಾಯಿಸಿ ಆರಿಸಿ ಆ ಕಲುಷಿತ ಬಾವಿಲಿ ಅದು ನೋಡ್ಬಿಟ್ಟು ನೀವು ನೋಡ್ಬೇಕು, ಆ ನೀರು ಎಲ್ಲ ಹಸಿರು. ಮತ್ತು ಆ ತಾಯಿನೇ ದಿನ ಬೆಳಗ್ಗೆ ಆದರೆ ಎಲ್ಲ ಗಲೀಜೆಲ್ಲ ಸರಿ ಮಾಡಿ ಆ ನೀರನ್ನ ತೊಗೊಂಡೋಗಿ ಕಾಯಿಸಿ ಆರಿಸಿ ತನ್ನ ಮಕ್ಕಳಿಗೆ ತಾನು ಕುಡಿತಾಳಂತೆ. ಯಾಕಂದರೆ ಗಂಡದೀರೆಲ್ಲ ಈ ಕುರಿಗಳನ್ನ ಮೇಯಿಸ್ಕೊಂಡು ತಿಂಗಳಾನ್ಗಟ್ಲೆ ವಾರಾನ್ಗಟ್ಲೆ ಹೋಗ್ಬಿಡ್ತಾರೆ. ಯಾರ ಮನೇಲಿ ಗಂಡು ಮಕ್ಕಳಿದ್ದಾರೆ ಅವ್ರು ಹೋಗಿ 2 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ನೀರು ತರ್ತಾರಂತೆ. ಈ ಥರ ಹೆಣ್ಮಕ್ಳೇ ಇರ್ತಾರಲ್ರಿ, ಅವರಿಗೆ ನೀರಿನ ಪರಿಸ್ಥಿತಿ ಎಲ್ಲ ಭಾಳ. ಆಮೇಲೆ ದೊಡ್ಡ ದೊಡ್ಡ ಕೇಬಲ್ ವೈರ್ಗಳು ನನಗೆ ತೋರಿಸಿದ್ರು, ಹಿಂಗೆ ಜೋತಾಡ್ತವೆ, ಹಂಗೆ ಬೆಂಕಿ ಹತ್ಕೊಂಡಿರೋದು ತೋರಿಸಿದ್ರು. ಈ ಥರ ನಾವು ಆ್ಯಕ್ಚುಲಿ ಮೂಲಭೂತ ಸೌಕರ್ಯ ಅಂತಂದರೆ ಮೊದಲು ಕುಡಿಯೋ ನೀರು ಒಂದು ಕೊಡಬೇಕು, ಆ ಊರುಗಳಿಗೆ ಬಸ್ ಕೊಡಬೇಕು, ಲೈಟ್ಗಳು ಹಾಕಿಸ್ಬೇಕು, ಒಂದು ಶಾಲೆ, ಆ ಊರಿನ ಶಾಲೆ ಹೆಂಗೆ ನಡೀತಾ ಇದೆ ಅಂತಾದರೂ ನೋಡಬೇಕು. ಒಂದು ಹುಡುಗ ಇವತ್ತು ಒಂದು ಹೆಣ್ಮಗಳು ಬಂದಿದ್ಲು, ಆ ಊರಿನಲ್ಲಿ ಗೌರ್ಮೆಂಟ್ ಶಾಲೆ ಭರ್ತಿ ಆಗಿದೆ, ಆದರೆ 4 ಕಿಲೋಮೀಟ್ರ್ 1ರಿಂದ 5ನೇ ಕ್ಲಾಸ್ ಅಷ್ಟೇ ಇದೆ ಅಂತೆ. ಅವರಿಗೆ 7ನೇ ಕ್ಲಾಸ್ವರೆಗೂ ಶಾಲೆ ಬೇಕು, 4 ಕಿಲೋಮೀಟ್ರ್ ಮಕ್ಕಳು ಹೋಗ್ಬೇಕಂತಂದರೆ ಮತ್ತೆ ಬಸ್ಸಿನ ಕೊರತೆ. ಈ ಥರ ಹಲವಾರು ಸಮಸ್ಯೆಗಳು ಲಾಸ್ಟ್ 3 ದಿವಸದಿಂದ. ಪಂಚಾಯತಿ ಅಧ್ಯಕ್ಷರು ಮೆಂಬರ್ಸ್ ಇರ್ತಾರಲ್ಲ, ಇವ್ರ ಅನುಮತಿ ಕೊಡದೆ ಹೋದರೆ ಅಲ್ಲೂ ಅವರು ದಾರು
ಓಪನ್ ಮಾಡೋಕ್ಕಾಗಲ್ರಿ ದಾರು ದುಕಾನ. ಬಟ್ ಏನು ಮಾಡ್ತಾರೆ ಇವರು, ಪರ್ಮಿಷನ್ ಕೊಟ್ಬಿಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ನೋಡ್ರಿ ಚಾಲು ಆಯ್ತು ರೀ, ಅಷ್ಟೇ ರೀ. ಭಾಳ ತ್ರಾಸ ಐತ್ರಿ. ಇದೆಲ್ಲ ಒಂದು ಕಾಂಬಿನೇಷನ್ ರೀ ಇದು. ಯು ಶುಡ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಇದ್ರ ಜೊತೆಗೆ ಇದೆಲ್ಲ ವ್ಯವಸ್ಥೆ. ಇದನ್ನು ನೀವು ನನಗೆ ಪ್ರಶ್ನೆ ಮಾಡಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನಾನು ಬಂದಾಗಂತೂ, ನಾನು ನೋಡಿದಾಗಂತೂ ನಾನು ಖಂಡಿತವಾಗ್ಲೂ ಭಾಳ ತೀಕ್ಷ್ಣವಾಗಿ ನಾನು ಕ್ರಮಗಳಿಗೆ ಬರಿತೀನಿ. ಬಟ್ ನಂತರದಲ್ಲಿ ಇವೆಲ್ಲ ಎಲ್ಲ ಕಡೆ ಇದೊಂಥರ ತುಂಬ ದೊಡ್ಡ ಬೇರು ಭೂಮಿಯೊಳಗೆ ಹೋಗ್ಬಿಟ್ಟಿದೆ. ಇದನ್ನು ಬೇರ್ನ ಸಮೇತ ಅಳ್ಳಾಡಿಸಿದ್ರೆ ಮೇಲಿರೋ ಮರ ಬಿದೋಗ್ಬಿಡುತ್ತೆ. ಸೊ ನೀವು ಅರ್ಥ ಮಾಡ್ಕೋಬೇಕಂತ ನನಗೆ ಅನಿಸುತ್ತೆ. ಬಟ್ ಆದರೆ ನೀವೆಲ್ಲರೂ ಸೇರಿ ನೋಡಿ, ನಾವು ಎಷ್ಟೋ ಊರುಗಳಲ್ಲಿ ಜನ ಎಲ್ಲ ಒಂದಾಗಿ ಬಂದ್ ಮಾಡಿಸಿರೋ ಎಕ್ಸಾಂಪಲ್ಸು ಇದೆ. ನಾವು ಆ ಮಟ್ಟಕ್ಕೆ ಹೋಗ್ಬಿಡ್ತೀನಿ ನಾನು ಸಪೋರ್ಟ್ ಮಾಡೋಕ್ಕೆ. ಬಟ್ ನಮ್ಮ ಲಿಮಿಟೇಷನ್ಸಲ್ಲಿ ನಾನು ತುಂಬ, ಆಮೇಲೆ ಸರ್ಕಾರದ್ದು ಭಾಳಷ್ಟು ಸಲ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸರ್ಕಾರಕ್ಕೆ ಹಲವಾರು ಪತ್ರಗಳನ್ನು ಬರೆದಿದ್ದೀನಿ. ಇದಾದಮೇಲೆ ಇಷ್ಟು ಪತ್ರ ಆಯಿತು, ಅದಕ್ಕೇನೋ ರೆಸ್ಪಾನ್ಸ್ ಇದೆಯಾ ಸರ್ಕಾರದಿಂದ? ಸರ್ಕಾರದಿಂದ ರೆಸ್ಪಾನ್ಸ್ ನೋಡಬೇಕು. ಅಂದರೆ ಒಂಥರ ಅಸಹಾಯಕತೆ ವ್ಯಕ್ತಪಡಿಸ್ತಿದೆ, ಏನೂ ಆಗ್ತಾ ಇಲ್ಲ. ಮಕ್ಕಳು ಇವತ್ತು ಎಷ್ಟು ವ್ಯಾಪಕವಾಗಿ ಮಾರಾಟ ಆಗ್ತಾ ಇದೆ ಅಂತಂದರೆ, ಚಿಕ್ಕ ಚಿಕ್ಕ ಮಕ್ಕಳು ನೀವು ನೋಡ್ಬೇಕು. ಪ್ರಜಾವಾಣಿಯಲ್ಲೇ ಹಾಕಿದ್ದೀರಾ, 9ನೇ ಕ್ಲಾಸ್ ಮಗ ಒಬ್ಬ ಫ್ರೆಂಡ್ಸ್ ಜೊತೆ ಮದುವೆಗೆ ಹೋದಾಗ ಕುಡಿದ್ಬಿಟ್ಟು ಮನೆಗೆ ಬಂದರೆ ಅಪ್ಪ ಅಮ್ಮ ಹೊಡಿತಾರಂತ ಮೇಲಿಂದ ಎಲ್ಲ ಮರಕ್ಕೆ ನೇಣಾಕೊಂಡು ಸತ್ತೋಗ್ಬಿಡ್ತಾನೆ. ಹೇಳಬಾರ್ದು. ಮುದ್ದೆಬಿಹಾಳದಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ತಾಯಿ ಹೇಳ್ತಾಳೆ, ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟ. ಅಲ್ಲೇ 100 ಮೀಟ್ರಲ್ಲಿ ಒಂದು ದಾರದ ಇದು ಪ್ರಾರಂಭ ಮಾಡಿದೆ. ಮಗ ನೋಡ್ತಾ ನೋಡ್ತಾ ಹೋಗಿ ಕುಡಿತವೆ, ಎಲ್ಲಿಂದನೋ ಮಾಡ್ತಾ ಮೇಲಿಂದ ಬಿದ್ದು ಸತ್ತೋದ ಅಂತಂದ್ರೆ. ಈ ಥರ ಹೃದಯ ಕಲ್ಕುವಂಥ ವಿಷಯಗಳು. ನಾವು ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ನಾವೆಲ್ಲ ಮಕ್ಕಳಿದ್ದಾಗ ಊರಿಂದ ಆಚೆ ಇರ್ತಿತ್ತು. ಇವತ್ತು ಊರೊಳಗಡೆನೆ ಬಂದ್ಬಿಟ್ಟಿದೆ. ಎದುರುಗಡೆ ಮಕ್ಕಳು ಬರೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಎಷ್ಟೋ ಸಲ ನನಗೆ ಹೇಳಿದುಂಟು, ಈ ಜಿಲ್ಲೆ ಅಲ್ಲ, ಹಿಂಗೆ ಬಳೆ ಸದ್ದ ಹೊರಗಡೆ ಬಾತ್ರೂಮ್ ಇದೆ ಸ್ನಾನ ಮಾಡಲಿಕ್ಕೆ, ಬಳೆ ಎಲ್ಲ ಬಿಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರಂತೆ. ಯಾಕಂದರೆ 100 ಮೀಟ್ರ್ ಒಳಗಡೆ ಅಲ್ಲಿ ಮಾರ್ತಾ ಇರ್ತಾರೆ. ಈ ಲಾಡ್ಜಿಂಗ್ ಆ್ಯಂಡ್ ಬಾರ್ ಅಂತ ಹಿಂಗೆ ಅವ್ರೇನು ಮಾಡ್ತಾರೆ, ಆಚೆ ತಂದು ಅಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಕುಡಿತಾ ಕೂತಿರ್ತಾರೆ. ಭಾಳ ಕಷ್ಟ ಇದೆ ರೀ ಹೆಣ್ಮಕ್ಳಿಗೆ ಮತ್ತು ಮಹಿಳೆಯರಿಗೆ. ಆ ತಾಯಿ ಹೇಳಿದ್ದು ನಂಗೆ ಇನ್ನೂ ನೆನಪಿದೆ, ಮೇಡಮ್ ಹಿಂಗೆ ಬಳೆ ಸದ್ದು ಬರುತ್ತೆ ಅಂತ ನಾವೆಲ್ಲ ತೆಗೆದು ಆಚೆ ನೋಡ್ಕೊಂಡು ಹೋಗ್ತೀವಿ. ಸ್ನಾನದ ಮನೆಗೆ ಹೋಗ್ಬೇಕಾದ್ರೆ ಅವನು ಅಲ್ಲಿ ಆಚೆ ಕುಡಿತಾವನ ಇಲ್ವಾ, ಈ ಥರ ಎಲ್ಲ ಊರುಗಳಲ್ಲಿ ಇದ್ದಾವೆ. ಇಟ್ಸ್ ವೆರಿ ಮೇಡಮ್. ಈಗ ಜಯಪುರ ಏನು ವಿಶ್ವವಿದ್ಯಾನಿಲಯ ಇದೆ ಮಹಿಳೆಯರು, ಖಂಡಿತವಾಗ್ಲೂ ನಾನು ವಿಸಿಟ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಷ್ಟು ಟೈಮು ಸಾಕಾಗಲಿಲ್ಲ ನನಗೆ. ಬಟ್ ನೆಕ್ಸ್ಟ್ ಖಂಡಿತವಾಗ್ಲೂ ಅಲ್ಲೇ ಒಂದು ಪ್ರೋಗ್ರಾಮ್ ಹಾಕ್ಕೊಂಬರ್ತೀನಿ. ಬಟ್ ಸ್ಟಿಲ್ ಈ ವಿಚಾರಗಳ ಬಗ್ಗೆ ನಾನು ಹೋದ್ಮೇಲೆ ಅಲ್ಲೇ ಯೂನಿವರ್ಸಿಟಿಗೆ ಐ ವಿಲ್ ರೈಟ್ ಅ ಲೆಟರ್. 2-3 ವರ್ಷದಿಂದ ವೃದ್ಧಾಪ್ಯ ಕೇಸ್ಗಳನ್ನು ಈಗ ತಾಯಿಗೆ ಏನು ಭಯ ಅಂತಂದರೆ, ಗಂಡ ಸತ್ತೋಗಿರ್ತಾನೆ, ಮಕ್ಕಳ ಸಮೇತ ಹೊರಗೆ ಹಾಕ್ಬಿಡ್ತಾರೆ, ಆಸ್ತಿ ಕೊಡೋದಿಲ್ಲರಿ. ಇವಳು ಫೈಟ್ ಮಾಡೋದು ಹೇಗೆ? ಕೋರ್ಟು ಕಚೇರಿ ಅಂತಂದರೆ ಇರಲ್ಲ. ನಮ್ಮ ಹತ್ರ DLS ಇರುತ್ತೆ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್. ಬಿಜಾಪುರದ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ. ನಮ್ಮ ಕಡೆಯಿಂದನೇ ಫ್ರೀ ಲಾಯರ್ ಕೊಟ್ಟು ಆ ಹೆಣ್ಮಗಳ ಕೇಸನ್ನ ಹೋರಾಟ ಮಾಡಿಸ್ತೀವಿ. ಆಮೇಲೆ ಕೌನ್ಸಿಲಿಂಗ್ ಮಾಡ್ತೀವಿ, ಗಂಡನ್ನು ಕರಿತೀವಿ, ಕರೆದು ಅವನ ಹತ್ರನೇ ಜಡ್ಜ್ ಮುಂದೆ ಎಲ್ಲ ಲಿಖಿತದಲ್ಲಿ ಬರಿತೀವಿ. ಅದೆಲ್ಲ ಭಯ ಇರುತ್ತೆ. ನಮ್ಮ ಪ್ರಯತ್ನ ಎಲ್ಲ ಮಾಡ್ತೀವಿ. ಅದು ಹೆಣ್ಮಕ್ಳ ವಿಚಾರ ಆಯಿತು. ಮಿಕ್ಕಿದೀಗ ನೋಡಿ, ಶಾಲೆ ಇವರು ಎಷ್ಟು ಶಾಲೆಗಳ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಬಸ್ಗಳ ಕಂಪ್ಲೇಂಟ್ ಆಯಿತು, ಅಂಗನವಾಡಿಗಳ ಕಂಪ್ಲೇಂಟ್ ಆಯಿತು, ಊರುಗಳ ಕಂಪ್ಲೇಂಟ್ ಆಯಿತು, ಕಾಲೇಜಿಗೆ ಹೋಗಿದ್ದೆ ಅಲ್ಲಿ ಕಂಪ್ಲೇಂಟ್ ಆಯಿತು. ಎಲ್ಲವೂ ನಮ್ಮ ಹತ್ರ ಇವರು ನಮಗೆಲ್ಲವನ್ನ ರಿಪೋರ್ಟ್ ಕಳಿಸ್ಬೇಕು, ಮಾಡಿರುವಂಥದ್ದು ಕಳಿಸ್ಬೇಕ್ರಿ. ಬಸ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಈ ಬಾವಿ ಇರ್ಬೋದು, ಅಲ್ಲಿನ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ರಿಪೋರ್ಟ್ ಮಾಡಬೇಕಾದ್ರೆ ಆಯೋಗಕ್ಕೆ they have to report to me positively their work. ಮೇಡಮ್, ಇನ್ನೊಂದು